ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಗಮನಿಸಿರ್ಬೋದು, ಡ್ರೈ ಫ್ರೂಟ್ ಶಾಪ್ಸ್ ಜಾಸ್ತಿ ಓಪನ್ ಆಗ್ತಿದೆ. ತುಂಬ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ. ಒಳಗಡೆ ಹೋಗಿ ತಗೋಬೇಕು ಅನ್ನೋಷ್ಟು ಸಖತ್ತಾಗಿ ಅರೇಂಜ್ ಮಾಡಿರ್ತಾರೆ ಎಲ್ಲದನ್ನು. ಸೊ ಡ್ರೈ ಫ್ರೂಟ್ಸ್ ತಿನ್ನೋದು ಹೆಲ್ದಿ ಹೌದು, ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ, ಫೈಬರ್ ಇದೆ, ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಒಮೆಗಾ 3 ಸಿಗುತ್ತೆ. ಇದೆಲ್ಲಾನು ಇರೋದ್ರಿಂದ ಡ್ರೈ ಫ್ರೂಟ್ಸ್ ನಮ್ಮದು ಬಾಡಿಗೆ ಹೆಲ್ದಿ ಅಂತ ಹೇಳಿ ಜನ ಜಾಸ್ತಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನು ಹೆಲ್ದಿ ಸ್ನ್ಯಾಕಿಂಗ್ ಮಾಡ್ತೀನಿ ಅಂತ ಹೇಳ್ಕೊಂಡು ನಾವೇನಾದರೂ ಒಂದು ದಿನದಲ್ಲಿ ಒಂದು ಇಡಿಯಷ್ಟು ಡ್ರೈ ಫ್ರೂಟ್ಸ್ನ ತಿಂದರೆ ಏನಾಗ್ಬೋದು ನಮ್ಮದು ಬಾಡಿಗೆ. ಒಂದು ದಿನದಲ್ಲಿ ನಾನು ಏನಾದರೂ ಒಂದು ಇಡಿಯಷ್ಟು ಡ್ರೈ ಫ್ರೂಟ್ಸ್ನ ತಿಂದೆ ಅಂತ ಹೇಳಿದ್ರೆ, ಡ್ರೈ ಫ್ರೂಟ್ಸಲ್ಲಿ ನಾರ್ಮಲಿ ಕ್ಯಾಲರೀಸ್ ಜಾಸ್ತಿ ಆ್ಯಂಡ್ ಆ ಕ್ಯಾಲರೀಸ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ. ಅದರ ಬದಲಿಗೆ ಒಂದು ದಿನದಲ್ಲಿ ನಾನು ಒಂದು 4 to 5 ಡ್ರೈ ಫ್ರೂಟ್ಸ್ನ ತಿಂದರೆ ನಮ್ಮದು ಹೆಲ್ತ್ ಕೂಡ ಮೇಂಟೈನ್ ಆಗುತ್ತೆ ಆ್ಯಂಡ್ ದಟ್ಟು ನಾವು ಸೋಪ್ ಡ್ರೈ ಫ್ರೂಟ್ಸ್ ತಿನ್ನೋದು ತುಂಬ ಹೆಲ್ದಿ. ಥ್ಯಾಂಕ್ ಯು.